ಇದು. ಹಾಗೆಯೇ ಕರ್ನಾಟಕ ಶಕ್ತಿ ಕೇಂದ್ರ ಅಂತಂದರೆ ಇದು ಪರ್ಟಿಕ್ಯುಲರ್ ಒಂದು ಸಮಾಜದ ಒಂದು ಸ್ಥಿತಿಗತಿ ಆಧರಿಸಿ ಆ ಯುವಕರನ್ನು ಮೇಲೆತ್ತುವಂಥ ಕೆಲಸ ಮಾಡೋದು ಈ ಸಂಘಟನೆಯ ಮೂಲ ಉದ್ದೇಶ. ಹಾಗೆಯೇ ಈಗ ಮಾದಾರ ಮಹಾಸಭಾನೂ ಇದೆ. ಸೊ ಅದ್ರ ವಿರುದ್ಧನೂ ಅಲ್ಲ, ಮತ್ತೊಂದು ಅಲ್ಲ. ನಾವು ಅವ್ರ ಜೊತೆಗೂಡಿ ಇದ್ರ ಉದ್ದೇಶ ಏನಪ್ಪ ಅಂತಂದರೆ ಪೊಲಿಟಿಕಲ್ ಪವರ್ ಅಷ್ಟೇ. ನಮ್ಮ ಯುವಕರಿಗೆ ರಾಜಕೀಯವಾಗಿ ಹೇಗೆ ಮುಂದೆ ಬರಬೇಕು ಮತ್ತು ಆರ್ಥಿಕವಾಗಿ ಮತ್ತು ಹೇಗೆ ಮುಂದೆ ಬರಬೇಕು ಅನ್ನೋ ಜಾಗೃತಿ ಮೂಡಿಸೋ ಕೆಲಸವನ್ನು ಈ ಕರ್ನಾಟಕ ಶಕ್ತಿ ಕೇಂದ್ರ ಮಾಡಿಸುತ್ತೆ. ಈ ನಿಟ್ಟಿನಲ್ಲಿ ಈ ಶಕ್ತಿ ಕೇಂದ್ರದ ಕಲ್ಪನೆಯನ್ನು ಹೊತ್ತು ನಮ್ಮ ರಾಜ್ಯದ ಅಬಕಾರಿ ಸಚಿವರಾದ ಮಾನ್ಯ ತಿಮ್ಮಾಪುರ ಸಾಹೇಬರು ಈ ಒಂದು ಯೋಚನೆ ಮಾಡಿ ಯುವಕರಿಗೆ ಒಂದು ಶಕ್ತಿ ತುಂಬಿದ್ದಾರೆ, ಒಂದು ಉತ್ತಮವಾದ ಶಕ್ತಿ ತುಂಬಿದ್ದಾರೆ. ನನಗೆ ಈ ವಿಚಾರದಲ್ಲಿ ತುಂಬ ಖುಷಿ ಇದೆ. ನಮ್ಮಂಥ ಯುವಕರನ್ನೆಲ್ಲ ಸೇರಿಸ್ಕೊಂಡು ಡಾಕ್ಟರ್ ಎಲ್ ಹನುಮಂತಯ್ಯ ಸಾಹೇಬ್ರನ್ನ ಅಂಥ ಜ್ಞಾನಿಗಳನ್ನು ಗೌರವಾಧ್ಯಕ್ಷರನ್ನಾಗಿ ಮಾಡಿ ಸಾಹೇಬರು ಅಧ್ಯಕ್ಷರಾಗಿ ಈ ಒಂದು ಸಂಘಟನೆಯನ್ನು ಕಟ್ಟಿದ್ದಾರೆ. ಈ ಒಂದು ವೇದಿಕೆ ಮುಖಾಂತರ ನಮ್ಮನ್ನೆಲ್ಲ ಸಮಾಜಮುಖಿ ಕೆಲಸ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋದ್ರಿಂದ ನನಗೆ ತುಂಬ ಖುಷಿ ಇದೆ. ಸೊ ಈ ಮುಖಾಂತರ ನಾನು ಸಾಹೇಬರಿಗೆ ಮತ್ತು ಆ ಸಂಘಟನೆಗೆ ನಾನು ಶುಭಾಶಯ ತಿಳಿಸ್ತೀನಿ. ಹಾಗೇನೆ ನಮ್ಮ ನರಸಿಂಹಮೂರ್ತಿ ಸಾಹೇಬರು ಅವರು ತುಂಬ ಹಿರಿಯ ಹೋರಾಟಗಾರರು ಅನ್ನೋದಕ್ಕಿಂತ ಸಮಾಜಮುಖಿ ಕೆಲಸಗಳು ಮಾಡಿಕೊಂಡು ಪತ್ರಕರ್ತರು ಕೂಡ ಸಮಾಜದಲ್ಲಿ ತನ್ನದೇ ಆದ ಛಾಪು ಮೂಡಿಸಿರುವ ಹಿರಿಯರು. ಇವರನ್ನು ನಮ್ಮ GBA ಅಖಂಡ ಬೆಂಗಳೂರು, ಈ GBA ಬೆಂಗಳೂರಿಗೆ ಇವ್ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ ಈ ಸಮಿತಿ. ಅದು ಖುಷಿ ವಿಚಾರ. ಅವರ ಅನುಭವದಲ್ಲಿ ನಮ್ಮ ಯುವಕರಿಗೆ ಒಂದು ಒಳ್ಳೇದಾಗತ್ತೆ ಅನ್ನೋದು ನನ್ನ ಭಾವನೆ. ಈ ನಿಟ್ಟಿನಲ್ಲಿ ನಮ್ಮ ರಾಮಮೂರ್ತಿ ಸರ್ಗೂ ನಾನು ಶುಭಾಶಯ ಕೋರ್ತೀನಿ. ಇದು ನಾನು ಅವಾಗಲೇ ಹೇಳಿದೆ ನಿಮಗೆ, ಮಾದಾರ ಮಹಾಸಭಾ ಆಗಲಿ ಮತ್ತೊಂದಾಗಲಿ ಇದ್ರ ವಿರುದ್ಧ ಅಲ್ಲ. ಈಗ ತಿಮ್ಮಾಪುರ ಸಾಹೇಬರು ಜನರಲ್ ಸೆಕ್ರೆಟರಿ ಇದ್ದಾರೆ ಮಾದಾರ ಮಹಾಸಭಾದಲ್ಲಿ, ಹನುಮಂತಯ್ಯ ಸಾಹೇಬರು ಇದ್ದಾರೆ ಜೊತೆಲಿ ಉಪಾಧ್ಯಕ್ಷರಾಗಿ. ಸೊ ಹಾಗಾಗಿ ಇದು ಯಾವುದೇ ಸಂಘ ಸಂಸ್ಥೆಗಳ ವಿರುದ್ಧ ಅಲ್ಲ, ಇದು ಯುವಕರನ್ನ ಜಾಗೃತಿ ಮೂಡಿಸುವ ಕೆಲಸ ಅಷ್ಟೇ. ಮೆಂಬರ್ಶಿಪ್ ಮುಂದಿನ ದಿನಗಳಲ್ಲಿ ಇನ್ನೂ ಸಮಾಲೋಚನೆ ನಡೆಸಿ ಮುಂದಿನ ದಿನಗಳಲ್ಲಿ ಏನು ಮಾಡ್ಬೋದು ಅಂತೇಳಿ ಡಿಸಿಷನ್ ತಗೊಳ್ತಾರೆ. ಬಟ್ ಈ ಒಂದು ವಿಚಾರದಲ್ಲಿ ಯಾವುದೇ ಸಂಘಟನೆ ವಿರುದ್ಧ ಅಲ್ಲ ಇದು. ಅದರ ಜೊತೆಗೂಡಿ ಪೊಲಿಟಿಕಲ್ ಪವರ್, ನಮ್ಮ ಯುವಕರನ್ನ ರಾಜಕೀಯವಾಗಿ ಸಶಕ್ತೀಕರಣ ಮಾಡುವುದು ಅಷ್ಟೇ ಗುರಿ ಇದ್ರದ್ದು, ಮತ್ತೆ ಬೇರೆ ಯಾವುದು ಉದ್ದೇಶ ಇಲ್ಲ ಇದ್ರದ್ದು. ರಾಜ್ಯದ ಜನತೆ ಏನು ಹೇಳ್ತಾರೆ ಸಮಾಜದವರಿಗೆ? ನಾನು ಹೇಳೋದಿಷ್ಟೇ, ಕರ್ನಾಟಕ ಶಕ್ತಿ ಕೇಂದ್ರದಂತ ಒಂದು ಥಿಂಕಿಂಗ್ ಅನ್ನ ಮಾನ್ಯ ಅಬಕಾರಿ ಸಚಿವರು ತಿಮ್ಮಾಪುರ ಸಾಹೇಬರು ಹಾಗೂ ಡಾಕ್ಟರ್ ಎಲ್ ಹನುಮಂತಯ್ಯ ಸಾಹೇಬರು ಸೇರ್ಕೊಂಡು ಮಾಡಿದ್ದಾರೆ. ಯುವಕರಿಗೆ ನಾನು ಕರೆ ಕೊಡ್ತೀನಿ, ತಾವು ಇದನ್ನ ಬಳಸ್ಕೊಂಡು ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ವೃದ್ಧೀಕರಣ ಆಗೋದಕ್ಕೆ ತಾವು ಶ್ರಮಿಸಬೇಕು ಅಂತೇಳಿ ನಿಟ್ಟಿನಲ್ಲಿ ನಾನು ಕರೆ ಕೊಡ್ತೀನಿ ಯುವಕರಿಗೆ. ಈ ಕರ್ನಾಟಕ ಶಕ್ತಿ ಕೇಂದ್ರ ಸಮಿತಿಯಲ್ಲಿ ಗೌತಮ್ ಅವರು ಲಾಸ್ಟ್ ಟೈಮು ಲೋಕಸಭಾ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದರು ಕೋಲಾರದಲ್ಲಿ. ಸೊ ಅವರು ಕೂಡ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗೆ ಲೋಕೇಶ್ ಅವರು ಉಪಾಧ್ಯಕ್ಷರಾಗಿ, ಹಾಗೆ ನಮ್ಮ ಗುರುದತ್ ಅವರು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ, ಹಾಗೂ ತುಂಬ ಮಿತ್ರಗಳು ರಾಜು ಕೋಡಿಯಾಳ್ರವರು ಹಾಗೂ ಶ್ಯಾಮ್ ನಾಟೇಕರ್ ಅವರು. ಹೀಗೆ ತುಂಬ ರಾಜ್ಯದಾದ್ಯಂತ ಮುಖಂಡರೆಲ್ಲ ಈ ಶಕ್ತಿ ಕೇಂದ್ರ ಸಮಿತಿಯಲ್ಲಿ ಪಾಲ್ಗೊಂಡು ಇದನ್ನು ಬೆಳೆಸಬೇಕು ಅಂತೇಳಿ ಪಣ ತೊಟ್ಟಿದ್ದಾರೆ ಒಂದು. ಹಾಗೆಯೇ ಈ ನಿಟ್ಟಿನಲ್ಲಿ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷರನ್ನಾಗಿ ನಮ್ಮ ಆದಿತ್ಯ ನಾಗೇಶ್ವರನ್ನು ಕೂಡ ನಿನ್ನೆ ಆಯ್ಕೆ ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭ ಕೋರ್ತೀನಿ. ಹಾಗೆ ತಾಲೂಕು ಅಧ್ಯಕ್ಷರನ್ನಾಗಿ ಅಂಜನಮೂರ್ತಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಸೊ ಅವ್ರಿಗೂ ನಾನು ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಶುಭ ಕೋರ್ತೀನಿ. ಸರ್, ಎಷ್ಟು ತಾಲೂಕು ಜಿಲ್ಲಾ ಕೇಂದ್ರಗಳಿಗೆ ಆಲ್ರೆಡಿ ಅಧ್ಯಕ್ಷರ ಆಯ್ಕೆ ಮಾಡಿದ್ದಾರೆ ಪದವಿಗಳನ್ನ? ಸರ್, ಇವಾಗಲೇ ಒಂದು 12 ಜಿಲ್ಲೆಗಳಿಗೆ ಈಗ ಅಧಿಕೃತವಾಗಿ ಘೋಷಣೆ ಆಗೋದು ಬಾಕಿ ಇದೆ. ಸೊ ಇನ್ನು ಮುಂದಿನ ದಿನಗಳಲ್ಲಿ ನಾವು ಆಯಾ ಜಿಲ್ಲಾ ಮಟ್ಟದಲ್ಲೇ ಜಿಲ್ಲಾ ಕೇಂದ್ರದಲ್ಲೇ ಹೋಗಿ ಚುನಾವಣೆಗಳ ಮೂಲಕ ಆಯ್ಕೆ ಮಾಡಬೇಕು ಅಂತ ಒಂದು ಸಂದೇಶ ಇದೆ. ಸೊ ಅದನ್ನು ಪಾಲಿಸ್ತೀವಿ ನಾವು.